ಮಂಡ್ಯದಲ್ಲಿ ರಿವೆಂಜ್ ಪೊಲಿಟಿಕ್ಸ್ ಹೊಸದೇನಲ್ಲ. ಈಗ ಮತ್ತೊಮ್ಮೆ ಆ ರಿವೆಂಜ್ ಪೊಲಿಟಿಕ್ಸ್ ಕಾಣಿಸ್ಕೊಳ್ತಾ ಇದೆ. ಬಟ್ ಈಗ ಪೋಸ್ಟರ್ಗಳಿಗೆ ಬ್ಲೇಡ್ ಹಾಕುವಂಥ ರಿವೆಂಜ್ ಪೊಲಿಟಿಕ್ಸ್ ಇದು. ಸಕ್ಕರೆ ನಾಡು ಮಂಡ್ಯದಲ್ಲಿ ಮೊನ್ನೆಯಷ್ಟೇ JDSನ ಫ್ಲೆಕ್ಸು, ಇವತ್ತು ಕಾಂಗ್ರೆಸ್ನ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿದ್ದಾರೆ. ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿದರು. ಕಳೆದ ರಾತ್ರಿ ಶಾಸಕರ ಫ್ಲೆಕ್ಸನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿ ಅಳವಡಿಸಿದ್ರು. ಬಟ್ ಈ ಫ್ಲೆಕ್ಸ್ ಹಾಕೋದೇ ಅವಕ್ಕೆ ಇಲ್ವಲ್ಲ, ಬ್ಯಾನ್ ಮಾಡಿದಾರಲ್ವಾ. ಮಂಡ್ಯ ತಾಲೂಕಿನ ಹಳೆ ಬುದನೂರು ಗ್ರಾಮದಲ್ಲಿ ಆಗಿರೋದು ಇದು. ಸೊ ಇವಕ್ಕೆಲ್ಲ ಬ್ಯಾನ್ ಇದೆ. ಯಾಕೆ ಹಾಕ್ತಾರೆ ಇವನ್ನೆಲ್ಲ? ಹಾಕಿದವ್ರಿಗೆ ಮೊದಲು ದಂಡ ಹಾಕಿಸಿ, ಬ್ಲೇಡ್ ಹಾಕಿದವ್ರಿಗೆ ಆಮೇಲೆ ದಂಡ ಹಾಕಿಸಿ. ಫಸ್ಟ್ ಹಾಕಿದ್ದೇ ಮೊದಲನೇದಾಗಿ ತಪ್ಪಲ್ವಾ? ಫ್ಲೆಕ್ಸ್ಗಳಿಗೆ ಎಲ್ಲಿದೆ ಅವಕಾಶ? ಕೇಳಲ್ಲ, ಅವ್ರವ್ರಿಗೆ ಇಷ್ಟ ಬಂದಂಗೆ ಹಾಕ್ಕೊಳ್ತಾರೆ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಪೋಸ್ಟರ್ಗೆ ಬ್ಲೇಡ್ ಹಾಕಿ ಹರಿದು ಹಾಕಿದ್ರು. ಇವತ್ತು ಗಡಿಗ ರವಿ ಪೋಸ್ಟರ್ಗೆ ಬ್ಲೇಡ್ ಹಾಕಿ ಹರಿದು ಹಾಕಿದ್ದಾರೆ. ಇದು ಇವರದ ರಿವೆಂಜ್ ಪೊಲಿಟಿಕ್ಸು. ಪೋಸ್ಟರ್ಗಳನ್ನು ಹರಿದು ಹಾಕೋದ್ರಲ್ಲಿ ಇವರ ಧೈರ್ಯವನ್ನು, ಗಟ್ಟಿತನವನ್ನು, ರಾಜಕೀಯ ಎದುರಾಳಿಗಳನ್ನು ಹೊಡೆದಾಕಿದ್ವಿ ಅನ್ನುವಂತಹ ಗೆದ್ದೇ ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಇದು ರಾಜಕೀಯ ಮಂಡ್ಯದು. ಹೆಂಗಿದ್ದಂಥ ರಾಜಕೀಯ ಹೆಂಗಾಗಿದೆ ಮಂಡ್ಯದಲ್ಲಿ. ಪೋಸ್ಟರ್ ಹರಿದಾಕೋ ಗೆಲುವು.